ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಮುಂದಿರುವ ನನ್ನ ಆತ್ಮೀಯರೇ, ಇವತ್ತು ಇಲ್ಲಿ ಸಾಹಿತ್ಯಿಕವಾದ 2 ಕಾರ್ಯಕ್ರಮಗಳು ನಡೆದವು. ಒಂದು ಮಾರ್ದನಿ ವೆಬ್ಸೈಟ್ ಲೋಕಾರ್ಪಣೆ ಮತ್ತು ನಿಯಾಜ್ ಪಡೀಲ್ರವರ ಯತೀಮ್ ಕಾದಂಬರಿಯ ಬಿಡುಗಡೆ. ಶಿಕ್ಷಣದಲ್ಲಿ ಸಾಹಿತ್ಯದ ಪ್ರಸಕ್ತಿ ಯಾಕೆ ಎನ್ನುವ ಪ್ರಶ್ನೆಗೆ ಉತ್ತರ ಹೇಳ ಹೊರಟರೆ ಒಂದಿಡೀ ದಿನವೇ ಬೇಕಾದೀತು. ಶಿಕ್ಷಣವು ನಮ್ಮಲ್ಲಿ ಸೌಹಾರ್ದತೆಯ ಸೇತುವೆಗಳನ್ನು ಕಟ್ಟಬೇಕಿತ್ತು. ಮಾನವ ಸಹಜವಾದ ಸೌಹಾರ್ದದ ಬೇರುಗಳನ್ನು ಆಳವಾಗಿ ಇಳಿಸಬೇಕಿತ್ತು. ಸಂವೇದನಾಶೀಲರಾಗಿಸಬೇಕಿತ್ತು ನಮ್ಮನ್ನು. ಆದರೆ ದೌರ್ಭಾಗ್ಯವಶಾತ್ ಇಂದು ಶಿಕ್ಷಣ ಅಥವಾ ವಿದ್ಯೆ ಎಂಬುದನ್ನು ವಿಭಜನೆಯ ವಿಷಯವೂ ಬಿಟ್ಟಿಲ್ಲ. ಮೌಲಿಕ ಪ್ರಗತಿಗಾಗಿ ಕಟ್ಟಬೇಕಿದ್ದ ವಿದ್ಯಾರ್ಥಿ ಸಂಘಗಳು ಇಂದು ಜಾತಿ ವಿಭಜನೆಯ ಹೆಸರಿನಲ್ಲಿ ಕಟ್ಟುವುದಿದೆ ಎನ್ನುವುದು ವಿಪರ್ಯಾಸ. ಬ್ರಹ್ಮತುಲ್ಯನಾದ ಗುರುವನ್ನೇ ಅತ್ಯಂತ ಕೇವಲವಾದ ಒಂದು ದೃಷ್ಟಿಯಲ್ಲಿ ಕಾಣುವಂತಹ ವಿದ್ಯೆಯನ್ನು ನಮಗೆ ಇಂದು ಸಮಾಜ ಕೊಡಮಾಡುತ್ತಿದೆ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಪ್ರಸ್ತುತ. ಇಲ್ಲಿಗೆ ಬರುವ ಸ್ವಲ್ಪ ನಿಮಿಷಗಳ ಮುಂಚೆ ನಮ್ಮ ಅಕಾಡೆಮಿ ಅಧ್ಯಕ್ಷರಾದ ಉಮರ್ ಸರ್ ಹೇಳಿದರು, ಕನ್ನಡದ ಒಂದು ಪತ್ರಿಕೆಯಲ್ಲಿ ಜರ್ನಲಿಸಮ್ ಕಲಿತವರನ್ನು ಸ್ಪಷ್ಟವಾಗಿ ಉದ್ಯೋಗಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ. ವಿಚಿತ್ರವಾದರೂ ಇದು ಸತ್ಯನೇ. ನಮ್ಮಲ್ಲಿರುವ ವಿದ್ಯೆಯನ್ನು ಯಾವಾಗ ನಮಗೆ ಪ್ರಾಯೋಗಿಕವಾಗಿ ಬಳಸಲು ಗೊತ್ತಿಲ್ಲವೋ ಅಲ್ಲಿಯವರೆಗೆ ದ ಸರ್ಟಿಫಿಕೇಟ್ ಇನ್ ಅವರ್ ಹ್ಯಾಂಡ್ ಈಸ್ ಜಸ್ಟ್ ಅ ಪೀಸ್ ಆಫ್ ಪೇಪರ್ಸ್. ಹಾಗಾಗಿ ಸಾಹಿತ್ಯ ಎನ್ನುವುದು ವಿದ್ಯಾರ್ಥಿಗಳಲ್ಲಿ ಕಟ್ಟುವ ಕೆಲಸವನ್ನು ಮಾಡಬೇಕು. ಯಾವುದೇ ಒಂದು ಪ್ರೊಫೆಷನಲ್ಗೆ ಅಥವಾ ಶಿಕ್ಷಣಕ್ಕೆ ಎಥಿಕ್ಸ್, ನೈತಿಕತೆಗಳು ಇರುವಂತೆಯೇ ಒಂದು ಸಾಹಿತ್ಯವು ಶಿಕ್ಷಣದಲ್ಲಿ ನೈತಿಕತೆಯನ್ನು ಮೂಡಿಸಲು ಸಹಕಾರಿಯಾಗುತ್ತದೆ. ಮಾರ್ದನಿ ವೆಬ್ಸೈಟ್ ಇಂತಹ ಉದಾತ್ತ ನೆಲೆಯಲ್ಲಿ ಮುಂದುವರಿಯಲು ಅವಕಾಶವಾಗಲಿ. ಹಾಗೆಯೇ ನಿಯಾಜ್ ಪಡೀಲ್ರವರು ಬರೆದಂತಹ ಯತೀಮ್ ಎನ್ನುವ ಕಾದಂಬರಿಯನ್ನು ಅದರ ಮೂಲ ಆಶಯಕ್ಕೆ ಧಕ್ಕೆ ಬರದಂತೆ ಅತ್ಯಂತ ಸುಂದರವಾಗಿ ಅಬ್ದುಲ್ ರಹಮಾನ್ ಕುತ್ತೆತ್ತೂರವರು ಅನುವಾದಿಸಿದ್ದಾರೆ. ಅನುವಾದವು ಕೂಡ ಅಷ್ಟೇ ಒಂದು ಗ್ಲೋಬಲ್ ಕನೆಕ್ಟಿಂಗ್ ಅಥವಾ ಕಲ್ಚರಲ್ ಎಕ್ಸ್ಚೇಂಜ್ ಎನ್ನುವಂತಹ ಉದ್ದೇಶಗಳಿಗಾಗಿ ಬಳಸುವುದು. ಡಿಫ್ರೆಂಟ್ ಕಲ್ಚರ್ಗಳನ್ನು ನಮಗೆ ಅರ್ಥ ಮಾಡಲು ಕೂಡ ಈ ಟ್ರಾನ್ಸ್ಲೇಷನ್ ಸಹಕಾರಿಯಾಗುತ್ತದೆ. ಹಾಗಾಗಿ ಆ ಅನುವಾದವು ಇಲ್ಲಿ ತುಂಬ ಪ್ರಸ್ತುತವಾಗುತ್ತದೆ. ನಿಯಾಜ್ ಪಡೀಲ್ರವರಿಗೆ ಶುಭಗಳನ್ನು ಹಾರೈಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ.